ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಂದು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ, ನೀವು ಪ್ರೆಗ್ನೆನ್ಸಿ ಅಂತ ನಿಮಗೆ ಕನ್ಫರ್ಮ್ ಆಗೋದ್ರೊಳಗಡೆ ನೀವು ಆಲ್ಮೋಸ್ಟ್ ಆಗಿ 1.5 ತಿಂಗಳಿಂದ 2 ತಿಂಗಳು ಪ್ರೆಗ್ನೆಂಟನ್ನು ಹೊಂದಿರ್ತೀರ. ಇದು ಹೇಗೆ ಕಂಡುಹಿಡಿಯೋದು? ಪ್ರೆಗ್ನೆನ್ಸಿ ಟೆಸ್ಟೇ ಮಾಡ್ದಿರಾ ಮನೆಯಲ್ಲೇ ನಮಗೆ ಗೊತ್ತಾಗುವಂಥ ಕೆಲವೊಂದು ಸಿಂಪ್ಟಮ್ಸ್ ಇಟ್ಕೊಂಡು ಯಾವ ರೀತಿ ನಾವು ಪ್ರೆಗ್ನೆಂಟು ಅಂತ ತಿಳ್ಕೊಳ್ಳೋದು ಅಂತ ನೋಡೋಣ. ಸಾಮಾನ್ಯವಾಗಿ ನಾವು ಬಂದು ಪೀರಿಯಡ್ಸ್ ಡೇಟ್ ತಳ್ಳಿ ಹೋಯಿತು, ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀವಿ, ಸೊ ಪೀರಿಯಡ್ಸ್ ಡೇಟ್ ತಳ್ಳಿ ಹೋಗಿದೆ ಅಂತಂದರೆ ನೀವು ಬಂದು ಅದು ಕಿಟ್ ಬರುತ್ತೆ, ಯೂರಿನ್ ಹಾಕ್ತೀರಾ. ಸೊ ಟಿ ಅಂತ 2 ಲೈನ್ ಇರುತ್ತೆ. ಸೊ ಅದು ಎರಡೂ ಅಂದರೆ CT 2 ಲೈನ್ ಇರುತ್ತೆ. ಸೊ ಎರಡೂ ಕನ್ಫರ್ಮ್ ಅಂತ ಬಂದಾಗ ನೀವು ಬಂದು ಓಕೆ ಅಂತ ಅನ್ಕೋತೀರಾ. ಫೇಂಟ್ ಲೈನ್ ಬಂತು ಅಂತಂದರೆ, ಲೈಟಾಗಿ ಪಿಂಕ್ ಕಲರ್ ಬಂತು ಅಂದರು, ಅದು ಕೂಡ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಆ ಥರ ಇರುತ್ತೆ. ಸೊ ಹಾರ್ಮೋನ್ಸ್ ಬಂದು ಇನ್ನೂ ಸ್ಟ್ರಾಂಗ್ ಆಗಿರೋದಿಲ್ಲ ಆ ಟೈಮಲ್ಲಿ. ಸೊ ಯೂರಿನಲ್ಲಿ ಅಷ್ಟೊಂದು ಕಾಣಿಸ್ಕೊಳ್ಳಲ್ಲ, ಬ್ಲಡ್ ಟೆಸ್ಟಲ್ಲಿ ಕಾಣಿಸುತ್ತೆ, ಬಟ್ ಫೇಂಟ್ ಲೈನ್ ಬಂದರೂ ನೀವು ಪ್ರೆಗ್ನೆನ್ಸಿನೇ. ಆದರೆ ಇದನ್ನು ನಾವು ಪ್ರೆಗ್ನೆನ್ಸಿ ಅಂತ ತಿಳ್ಕೊಳ್ತೀವಲ್ವ, ಆ ಟೈಮಲ್ಲೇ ನಾವು 2 ಮಂತ್ ಪ್ರೆಗ್ನೆಂಟ್ ಆಗಿರ್ತೀವಿ. ಕೆಲವ್ರಿಗೆ ಇದು ಪೀರಿಯಡ್ಸ್ ಡೇಟ್ ತಳ್ಳಿ ಹೋಗಿ 30 ಡೇಸ್ಗೆ 25 ಡೇಸ್ಗೆ ಟೆಸ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಅವ್ರು ಎರಡು ತಿಂಗಳಾಗಿರುತ್ತೆ. ಕೆಲವ್ರು ಬಂದು 45 ಡೇಸ್ಗೆ ಮಾಡ್ತೀರಾ, ಆವಾಗೇ ಬಂದು 1.5 ತಿಂಗಳು ನಿಮ್ಗೆ ಆಗಿರುತ್ತೆ. ಓಕೆ, 22 ಡೇಸ್ಗೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಪ್ರೆಗ್ನೆನ್ಸಿ ಅನ್ನೋದು. 22 ಡೇಸ್ಗೆ ನಿಮಗೆ ಗೊತ್ತಾಗುತ್ತೆ. ಅದನ್ನು ನೀವು ಕರೆಕ್ಟಾಗಿ ಗಮನಿಸಬೇಕು. 22 ಡೇಸ್ ಅಂದರೆ ಇನ್ನೂ ಪೀರಿಯಡ್ ಆಗೋದಕ್ಕೆ ಇನ್ನೂ 8 ಡೇಸ್ ಇದೆ, 1 ವೀಕ್ ಇದೆ ಅನ್ನೋವಾಗಲೇ ನಿಮಗೆ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಗೊತ್ತಾಗುತ್ತೆ. ಎವ್ರಿ 14th ಡೇ ಇಂದ ಮುಂದಕ್ಕೆ 4 ಡೇಸ್ವರೆಗೂ ಓವ್ಯುಲೇಷನ್ ಅನ್ನೋದು ನಮಗೆ ನಡೆಯುತ್ತೆ. ಯಾವಾಗ ಅಂದರೆ ಇನ್ನೂ ಪೀರಿಯಡ್ ಆಗೋದಕ್ಕೆ 14th ಡೇ ಇದೆ ಅನ್ನುವಾಗ. ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳ್ತೀನಿ, ಈಗ ನೀವು 1ನೇ ತಾರೀಕು ಆಗ್ತಾ ಇದ್ದೀರಾ ಪೀರಿಯಡ್ ಅಂತಂದರೆ, ನೆಕ್ಸ್ಟ್ 1ನೇ ತಾರೀಕು ಆಗ್ತಿರಲ್ಲ, ಅದರಿಂದ ಹಿಂದಕ್ಕೆ 14 ಡೇಸ್ ಬಂದು ನೀವು ಎಣಿಸ್ಬೇಕು. ಸೊ ಆಗ ಎಣ್ಸಕ್ಕೆ ಬಂದರೂ ಮಿಡಲ್ ಆಫ್ ದ ಮಂತ್ ಬರುತ್ತೆ. ಸೊ ನೀವು ಇನ್ನೂ ಪೀರಿಯಡ್ ಆಗೋದಕ್ಕೆ ಇನ್ನೂ 14 ಡೇ ಇದೆ, ಇನ್ನೂ 15 ದಿವಸ ಇದೆ ಅನ್ನುವಾಗಲೇ ನಿಮಗೆ ಓವ್ಯುಲೇಷನ್ ನಡೆಯುತ್ತೆ. ಸೊ ಆ ಓವ್ಯುಲೇಷನ್ ಟೈಮಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಕನೆಕ್ಟ್ ಆಗುವಾಗ ಅಲ್ಲಿ ಸ್ಪರ್ಮ್ಸ್ ಕೌಂಟ್ಸ್ ಹೋಗಿ ಒಂದು ಎಗ್ಗಲ್ಲಿ ಸೇರಿ ಅಲ್ಲಿ ಓವ್ಯುಲೇಷನ್ ನಡೆದು ಫರ್ಟಿಲಿಟಿ ಆಗುತ್ತೆ. ಸೊ ಅಲ್ಲಿ ಎಗ್ ಫರ್ಟಿಲೈಟ್ ಆಗುವಾಗ ನಿಮಗೆ ಪ್ರೆಗ್ನೆನ್ಸಿ ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೇ ಡಾಕ್ಟರ್ಸ್ ಲಾಸ್ಟ್ LMP ಯಾವಾಗ ಅಂತ ಕೇಳೋದು. ಲಾಸ್ಟ್ ಮೆನ್ಸ್ಟ್ರುಯಲ್ ಪೀರಿಯಡ್ ಯಾವಾಗ ನಿಮ್ಗಾಯಿತು ಅಂತ ಅದಕ್ಕೆ ಹಾಸ್ಪಿಟಲ್ಸಲ್ಲಿ ಕೇಳೋದು. ಸೊ ಎವ್ರಿ 14th ಡೇ ಮಂತಲ್ಲಿ ಅದ್ಯಾವ ಡೇಟ್ ಆದರೂ ಆಗಿರ್ಬೋದು, ನೀವು 15th ಆಗ್ತೀರಾ ಅಂತಂದರೂ ಕೂಡ ನಿಮಗೆ ಬಂದು ಓವ್ಯುಲೇಷನ್ ಬಂದು 1ನೇ ತಾರೀಕೋ 2ನೇ ತಾರೀಕೋ ಇರುತ್ತೆ. ಸೊ ಆ ರೀತಿ ಮಿಡಲ್ ಆಫ್ ನೀವು ಮಂತ್ ನೀವು ಯಾವ ಡೇಟ್ ತೊಗೊಂಡ್ರು ನೆಕ್ಸ್ಟ್ ಪೀರಿಯಡ್, ನಿಮಗೆ ಪೀರಿಯಡ್ ಈಗ ಸ್ಟಾಪ್ ಆಗಿದೆ ಅಂತಂದರೆ ನೆಕ್ಸ್ಟ್ ಪೀರಿಯಡ್ ಯಾವಾಗ ಆಗುತ್ತೆ ಆ ಡೇಟ್ ಇಟ್ಕೋಬೇಕು. ಆ ಡೇಟಿಂದ ಹಿಂದಕ್ಕೆ 14th ಡೇ ಕೌಂಟ್ ಮಾಡ್ಕೊಂಬಂದರೆ ಆ ಡೇ ಬಂದು ನಿಮಗೆ ಓವ್ಯುಲೇಷನ್ ಅಂತ ನಡೆಯುತ್ತೆ. ಸೊ ನೀವು ಹಾಗೂ ಲೆಕ್ಕ ಹಾಕ್ಬೋದು, ಇಲ್ಲ ಯಾವಾಗ ನೀವು ಪೀರಿಯಡ್ ಆಗ್ತಿರೋ ಅಲ್ಲಿಂದ ಮುಂದಕ್ಕೆ 14th ಡೇ ಕೂಡ ನೀವು ಲೆಕ್ಕ ಹಾಕ್ಕೋಬೋದು. ಸೊ ಆ ಥರನೂ ಆಗುತ್ತೆ, ಬಟ್ ಹಿಂದಕ್ಕೆ ಲೆಕ್ಕ ಹಾಕೋದು ಕರೆಕ್ಟಾಗಿ ಅಂದರೆ ಹಿಂದಕ್ಕೆ ಲೆಕ್ಕ ಹಾಕೋದು ಪೀರಿಯಡ್ ಡೇಟಿಂದ. ಸೊ ಇವಾಗ 22 ಡೇಸ್ ಅಂದರೆ ಪೀರಿಯಡ್ ಆಗಿ ನಿಮಗೆ 22 ಡೇಸ್ ಆಗಿಬಿಟ್ಟಿದೆ, ಇನ್ನೇನಿನ್ನೊಂದು ವಾರ ಇದೆ ಪೀರಿಯಡ್ ಆಗೋದಕ್ಕೆ. ಆದರೆ ನೀವು ಪೀರಿಯಡ್ ಆಗಲ್ಲ ಯಾವಾಗ ಅಂದರೆ ಎಗ್ ಫರ್ಟಿಲೈಟ್ ಆದಮೇಲೆ. ಸೊ 22 ಡೇಸ್ಗೆ ನಿಮಗೆ ಸಿಂಪ್ಟಮ್ಸ್ ಗೊತ್ತಾಗುತ್ತೆ ಲೈಟಾಗಿ. ಹೇಗೆ? ಲೈಟಾಗಿ ಹೊಟ್ಟೆ ನೋವಿರುತ್ತೆ, ಅಂದರೆ ಅಡಿಭಾಗದ ಹೊಟ್ಟೆ ಬಂದು ಲೈಟಾಗಿ ಪೇಯ್ನ್ ಇರುತ್ತೆ. ಜೊತೆಗೆ ಇನ್ನೊಂದು ಸಿಂಪ್ಟಮ್ ಬಂದು ನಿಮಗೆ ಎದೆ ಭಾಗ ನೋವುತ್ತೆ. ನಿಮಗೆ ಬ್ರೆಸ್ಟೆಲ್ಲೂ ಲೈಟಾಗಿ ಪೇಯ್ನ್ ಬರೋದಕ್ಕೆ ಶುರು ಆಗುತ್ತೆ. ಸ್ವಲ್ಪ ಪೇಯ್ನ್ ಇರುತ್ತೆ, ನಿಮಗೆ ಲೈಟಾಗಿ ಪೇಯ್ನ್ ಇರುತ್ತೆ, ಪ್ರೆಸ್ ಮಾಡಿಕೊಂಡಾಗ ಗೊತ್ತಾಗುತ್ತೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಒಂದು ರೀತಿ ನಾಸಿಯಾ ಫೀಲಿಂಗ್ ಇರುತ್ತೆ, ವಾಮಿಟಿಂಗ್, ಮತ್ತು ಬಂದು ತಲೆ ಎಲ್ಲೋ ಒಂದು ಕಡೆ ನೋವೋದು, ಆ ಥರ ಆಗ್ತಾ ಇರುತ್ತೆ. ಸೊ ಇದು ಕೂಡ 3ನೇ ಸಿಂಪ್ಟಮು. ಇದು ಬಂದು ನಿಮಗೆ ಪೀರಿಯಡ್ ಆಗೋದಕ್ಕೆ ಇನ್ನೂ 8 ಡೇಸ್ ಇದೆ ಅನ್ನೋವಾಗಲೇ ನಿಮ್ಗೆ ಈ ರೀತಿ ಆಗೋದಿಲ್ಲ. ಪೀರಿಯಡ್ ಇನ್ನೇನು ಸ್ವಲ್ಪ ಹೊತ್ತಿಗೆ ಆಗ್ತೀವಿ, ಇಲ್ಲ ಇನ್ನು 1 ದಿವಸಕ್ಕೆ ಆಗ್ತೀವಿ ಅಂದರೆ ಮಾತ್ರ ಪೀರಿಯಡ್ ಕ್ರ್ಯಾಂಪ್ಸ್ ಅನ್ನೋದು ನಮಗೆ ಗೊತ್ತಾಗೋದು. ಬಟ್ 22 ಡೇಸ್ಗೆ ಇವೆಲ್ಲ ನಿಮಗೆ ಗೊತ್ತಾಗ್ತಾ ಇದೆ. ನೀವು ಬಂದು ಒಂದು ವೇಳೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಂದರೆ ಖಂಡಿತವಾಗ್ಲೂ ಈ ಎಲ್ಲ ಸಿಂಪ್ಟಮ್ಸ್ ಬಂದು ನಿಮಗಿರುತ್ತೆ.
ಆ್ಯಂಡ್ ನೆಕ್ಸ್ಟ್ ಇನ್ನೇನಪ್ಪ ಆಗ್ಬೋದು ಅಂದರೆ ಒಂದು ರೀತಿ ಅಡಿಭಾಗದ ಹೊಟ್ಟೆ ಲೈಟಾಗಿ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ನೋವಿರುತ್ತೆ ವಿನಃ ಜಾಸ್ತಿ ನೋವಿರೋದಿಲ್ಲ, ಹೆದರ್ಕೋಬೇಡಿ. ಆ್ಯಂಡ್ ನೆಕ್ಸ್ಟು 22 ಡೇಸ್ ಆದಮೇಲೆ ಹೋಗ್ತಾ ಹೋಗ್ತಾ ಇನ್ನೇನು ಪೀರಿಯಡ್ಗೆ ಇನ್ನೊಂದು 3-4 ಡೇಸ್ ಇದೆ, 5 ಡೇಸ್ ಇದೆ ಅನ್ನುವಾಗ ಲೈಟಾಗಿ ಸ್ಪಾಟಿಂಗ್ ಆಗುತ್ತೆ. ಸ್ಪಾಟಿಂಗ್ ಇಲ್ಲ ಡ್ರಾಪ್ ಅಂತಂದರೆ ಏನಂದರೆ ಸ್ವಲ್ಪ ಇಷ್ಟಿಷ್ಟೇ ಡ್ರಾಪ್ ರೀತಿ ನಿಮಗೆ ಪೀರಿಯಡ್ ರೀತಿ ಬ್ಲಡ್ ಕಾಣಿಸ್ಕೊಳುತ್ತೆ. ಬಟ್ ಇದಕ್ಕೂ ಮುಂಚೆ ನೀವು ಪೀರಿಯಡ್ ಆಗೋವಾಗ ಪ್ಯಾಡ್ ಇಟ್ಕೊಳ್ಳೋ ರೀತಿ ಪೀರಿಯಡ್ ಆಗ್ತಿದ್ರಿ, ಬಟ್ ಇವಾಗ ಅದು ಆ ಥರ ಆಗೋದಿಲ್ಲ. ಸ್ವಲ್ಪ ಆಗುತ್ತೆ. ಇದನ್ನು ಸ್ಪಾಟಿಂಗ್ ಅಂತ ಹೇಳ್ತಾರೆ. ಇದು ಇಂಪ್ಲಾಂಟೇಷನ್ ಟೈಮಲ್ಲಿ ಸ್ಪಾಟಿಂಗ್ ಅನ್ನೋದಾಗುತ್ತೆ. ಸೊ ಅದೇನು ಅಂತಲೂ ಹೇಳ್ತೀನಿ. ಈ ರೀತಿ ನಿಮಗೆ ಸ್ಪಾಟಿಂಗ್ ಆಗೋವಾಗ ನೀವು ಅಂದ್ಕೋಬೇಕು ಪೀರಿಯಡ್ ಆಗಿಬಿಡ್ತೀನಿ ಅಂತಲೇ ನೀವು ಅಂದ್ಕೋತೀರಾ, ಬಟ್ ಆ ಥರ ಆಗೋದಿಲ್ಲ. ಅದು ಅಲ್ಲಿಗೆ ನಿಮಗೆ ಸ್ಟಾಪ್ ಆಗುತ್ತೆ. 1 ಡೇ 2 ಡೇಸ್ 3 ಡೇಸ್ ಬಂದು ಸ್ಪಾಟ್ ಆಗುತ್ತೆ. ಕೆಲವ್ರಿಗೆ ಬಂದು 3 ಮಂತ್ಸ್ವರೆಗೂ ಸ್ಪಾಟಿಂಗ್ ಇರುತ್ತೆ, ಬ್ರೌನ್ ಡಿಸ್ಚಾರ್ಜ್ ಥರ ಇರುತ್ತೆ, ಹೆದರಿಕೆ ಬೇಡ. ನೆಕ್ಸ್ಟ್ ಬಂದು ನಿಮಗೆ ಲೈಟಾಗಿ ವೈಟ್ ಡಿಸ್ಚಾರ್ಜ್ ಇರುತ್ತೆ, ಒಂದು ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಇರುತ್ತೆ. ಸ್ಮೆಲ್ ಏನು ನಿಮಗೆ ಅಷ್ಟಾಗಿರೋದಿಲ್ಲ. ಆ್ಯಂಡ್ ನೆಕ್ಸ್ಟು ಸ್ಪಾಟಿಂಗ್ ಎಲ್ಲರಿಗೂ ಆಗುತ್ತಾ ಅಂದರೆ ಸ್ವಲ್ಪ ಬ್ಲೀಡಿಂಗ್ ಎಲ್ಲರಿಗೂ ಆಗುತ್ತಾ ಅಂದರೆ ಎಲ್ಲರಿಗೂ ಆಗಲ್ಲ, ಅದು ಕೆಲವೊಬ್ರಿಗೆ ಮಾತ್ರ ಆಗುತ್ತೆ. ಈಗ ಇಂಪ್ಲಾಂಟೇಷನ್ ಅಂದರೆ ಏನು, ಸ್ಪಾಟಿಂಗ್ ಯಾಕೆ ಆಗುತ್ತೆ, ಪೀರಿಯಡ್ ಥರ ಯಾಕೆ ಸ್ಪಾಟಿಂಗ್ ಬರಬೇಕು, ಪಾಪು ಒಳಗಡೆ ಫಾರ್ಮ್ ಆಗುವಾಗ ನಮ್ಗೆ ಯಾಕೆ ಬ್ಲಡ್ ಬ್ಲೀಡಿಂಗ್ ಆಗುತ್ತೆ ಅಂತ ನೀವು ಕೇಳಿದ್ರೆ ಅದಕ್ಕೆ ಸೈಂಟಿಫಿಕ್ ರೀಸನ್ ಬಂದು ಇಂಪ್ಲಾಂಟೇಷನ್. ಸೊ ನಮ್ಮ ಗರ್ಭಕೋಶದಲ್ಲಿ ಯಾವುದೇ ಭಾಗದಲ್ಲಿ ಬೇಕಾದರೂ ಫರ್ಟಿಲೈಟ್ ಆಗಿರಬಹುದು ಎಗ್, ರೈಟ್ ಸೈಡೋ ಇಲ್ಲ ಲೆಫ್ಟ್ ಸೈಡೋ, ಮೇಲ್ಭಾಗನೋ ಸೈಡಲ್ಲೋ ಎಲ್ಲೋ ಒಂದು ಕಡೆ ಆಗಿರುತ್ತೆ. ಅದು ಬಂದು ನಮ್ಮ ಗರ್ಭಕೋಶದ ಭಾಗದ ಯಾವುದೋ ಒಂದು ಭಾಗವನ್ನು ಆಕ್ರಮಿಸ್ಕೊಬೇಕು, ಆಕ್ಯುಪೈ ಮಾಡಬೇಕು. ಯಾಕಂದರೆ ವಿತಿನ್ ಅಲ್ಲಿಂದ ಹಿಡಿದು 9 ಮಂತ್ವರೆಗೂ ಆ ಜಾಗ ಬಿಟ್ಟು ಅದು ಕದಲೋ ಹಾಗಿಲ್ಲ. ಅದು ಇಂಪ್ಲಾಂಟೇಷನ್ ಅಂತ ಆದಮೇಲೆ ಆ ಭಾಗದಲ್ಲೇ ಮಗು ಬಂದು ಫುಲ್ಲಾಗಿ ಫಾರ್ಮ್ ಆಗೋದು. ಸೊ ತನ್ನ ಜಾಗವನ್ನು ತಾನು ಹಿಡ್ಕೊಳ್ಳೋದಕ್ಕೋಸ್ಕರ ಆ ಒಂದು ಎಗ್ ಏನು ಮಾಡುತ್ತೆ ಅಂದರೆ ಗರ್ಭಕೋಶದಲ್ಲಿ ಹೋಗಿ ತನ್ನ ಸ್ಥಳವನ್ನು ಹೋಗಿ ಆಕ್ಯುಪೈ ಮಾಡುತ್ತೆ. ಸೊ ಅದು ಹೋಗಿ ಆ ಜಾಗವನ್ನು ವಶಪಡಿಸ್ಕೊಳ್ಳುವಾಗ ಗರ್ಭಕೋಶದಲ್ಲಿ ಇಂದ್ಯಾವತ್ತೂ ನಡೆದೇ ಇರುವಂತಹ ಒಂದು ಹೊಸ ವಾತಾವರಣ ಅಲ್ಲಿ ಸೃಷ್ಟಿಯಾಗುತ್ತೆ. ನಿಮಗೆ ಬಂದು ಎಗ್ ಫರ್ಟಿಲೈಟ್ ಅನ್ನೋದು ಹೊಸ ವಿಷಯ ಅದು. ಯಾಕಂದರೆ ಯಾವಾಗಲೂ ಎಗ್ ನಮಗೆ ಫಾರ್ಮ್ ಆಗುತ್ತೆ, ಅದು ಹೊಡ್ಕೊಂಡು ನಮಗೆ ಪೀರಿಯಡ್ ರೀತಿ ಬಂದುಬಿಡುತ್ತೆ. ಬಟ್ ಆ ಒಂದು ಪ್ಲೇಸಲ್ಲಿ ವೀರ್ಯಾಣುಗಳ ಒಂದು ಸಂಗಮದಿಂದ ಎಗ್ ಫರ್ಟಿಲೈಟ್ ಆಗಿ ಓವುಲೇಷನ್ ಎಲ್ಲ ಕ್ಲೀನಾಗಿ ಕರೆಕ್ಟಾಗಿ ನಡೆದು ಅಲ್ಲಿ ಹೋಗಿ ಅದು ಕಚ್ಕೊಳ್ಳುವಾಗ ಓವುಲೇಷನ್ ನಡೆದು ಫರ್ಟಿಲೈಟ್ ಆಗಿ ಆ ಎಗ್ ಬಂದು ಒಂದು ಜಾಗವನ್ನು ಸೇರುವಾಗ ಆ ಒಂದು ಗರ್ಭಕೋಶದಲ್ಲಿ ಹೊಸ ವಾತಾವರಣ ಸೃಷ್ಟಿಯಾಗುವಾಗ ಬ್ಲಡ್ ಟಿಶ್ಯೂಸ್ ಬಂದು ಹೊರಗಡೆ ಬರುತ್ತೆ. ಸ್ವಲ್ಪ ಆ ಪ್ಲೇಸಲ್ಲಿರುವಂತಹ ಬ್ಲಡ್ಸ್ ಸ್ವಲ್ಪ ಹೊರಗಡೆ ಬರುತ್ತೆ. ಅದರಿಂದ ನಿಮ್ಮ ಮಗುಗೇನು ತೊಂದರೆ ಇಲ್ಲ. ಸೊ ಅದು ಬರುವಾಗ ನಿಮಗೆ ಸ್ಪಾಟಿಂಗ್ ಆಗುತ್ತೆ. ಈಗ ಅರ್ಥ ಆಗಿರ್ಬೋದಲ್ವ ನಿಮಗೆ. ಇದನ್ನೇ ಇಂಪ್ಲಾಂಟೇಷನ್ ಅಂತ ಹೇಳ್ತಾರೆ. ಹೋಗಿ ಆ ಒಂದು ಎಗ್ ಹೋಗಿ ಕಚ್ಕೊಳ್ಳೋದು, ಒಂದು ಜಾಗವನ್ನು ಬಂದು ತಾನು ಹಿಡ್ಕೊಳ್ಳೋದು. ಸೊ ಈ ಟೈಮಲ್ಲಿ ನಿಮಗೆ ಸ್ವಲ್ಪ ಬ್ಲೀಡಿಂಗ್ ಇರುತ್ತೆ, ಏನೂ ಹೆದರಿಕೆ ಬೇಡ. ಈ ಟೈಮಲ್ಲಿ ನೀವು ಬ್ಲಡ್ ಟೆಸ್ಟ್ ಮಾಡಿದ್ರೂ ಕೂಡ ಗೊತ್ತಾಗಬಹುದು. ಒಂದು ವೇಳೆ 22 ಡೇಸ್ಗೆ ನಾನು ಯೂರಿನ್ ಟೆಸ್ಟ್ ಮಾಡ್ತೀನಿ ಗೊತ್ತಾಗುತ್ತಾ ಅಂದರೆ ಗೊತ್ತಾಗಲ್ಲ. ಯಾಕಂದರೆ ನಿಮಗೆ 45 ಡೇಸ್ ಆದಮೇಲೆ ನಮ್ಮ ಒಂದು ದೇಹದಲ್ಲಿ ಅಂದರೆ ಪ್ರೆಗ್ನೆನ್ಸಿ ಆದಮೇಲೆ ನಮ್ಮ ಒಂದು ದೇಹದಲ್ಲಿ ಪ್ರೆಗ್ನೆನ್ಸಿ ಹಾರ್ಮೋನ್ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್ ಅನ್ನೋ 2 ಹಾರ್ಮೋನ್ಸ್ ಬಂದು ಚೆನ್ನಾಗಿ ತನ್ನನ್ನು ತಾನು ತೋರ್ಪಡಿಸ್ಕೊಳ್ಳೋದೆ 45 ಡೇಸಲ್ಲಿ. ಇದು ಜಸ್ಟ್ ಆಫ್ ಸಿಂಪ್ಟಮ್ಸ್ ಅಂತ ಅಷ್ಟೇ, ನಿಮಗೆ ಗೊತ್ತಾಗಲ್ಲ. ನೀವು 45 ಡೇಸ್ ಆದಮೇಲೆ ನೀವು ಯೂರಿನನ್ನು ತೊಗೊಂಡು ಟೆಸ್ಟ್ ಮಾಡಿ, ಫೇಂಟ್ ಲೈನ್ ಬರುತ್ತೆ ಇಲ್ಲ ಡಾರ್ಕ್ ಲೈನು ಬರುತ್ತೆ. ಸೊ ಹೆದರಿಕೆ ಬೇಡ. ಒಂದು ವೇಳೆ 1 ಮಂತ್ ಆದಮೇಲೆ ನೀವು ಪೀರಿಯಡ್ ಆಗಿಲ್ಲ, 1 ವೀಕ್ ವೆಯ್ಟ್ ಮಾಡಿ, 15 ಡೇಸ್ ವೆಯ್ಟ್ ಮಾಡಿ, ಯೂರಿನ್ ಟೆಸ್ಟ್ ಮಾಡಿ. ಯೂರಿನ್ ಟೆಸ್ಟಲ್ಲಿ ಗೊತ್ತಾಗಿಲ್ಲ ಅಂದರೆ ಬ್ಲಡ್ ಟೆಸ್ಟ್ ಮಾಡಿ. ಬ್ಲಡ್ಡಲ್ಲಿ ಖಂಡಿತವಾಗ್ಲೂ ನಿಮಗೆ ಆ ಹಾರ್ಮೋನ್, ಸೊ ಆ ಹಾರ್ಮೋನ್ನ ಉತ್ಪತ್ತಿ ಮಾಡೋದೇ ಪ್ಲೆಸೆಂಟಾ. ಪ್ರೆಗ್ನೆನ್ಸಿ ಹಾರ್ಮೋನ್ ಉತ್ಪತ್ತಿ ಮಾಡೋದು ಪ್ಲೆಸೆಂಟಾ. ಸೊ ಇಂಪ್ಲಾಂಟೇಷನ್ ಟೈಮಲ್ಲಿ ಮಗು ಬಂದು ಇನ್ನೂ ಏನೂ ಉತ್ಪತ್ತಿ ಆಗಿರಲ್ಲ. ಅದು ಬಂದು ಜಸ್ಟ್ ಪ್ರೊಡಕ್ಷನ್ ಟೈಮಲ್ಲಿರುತ್ತೆ, ಫಸ್ಟ್ ಸ್ಟೇಜಲ್ಲಿರುತ್ತೆ. ಸೊ ಅದ್ರ ಜೊತೆಗೇ ಪ್ಲಾಸೆಂಟಾ ಕೂಡ ಉತ್ಪತ್ತಿ ಆಗಬೇಕು. ಪ್ಲಾಸೆಂಟಾ ಜೊತೆಗೆ ಪಾಪು ಎರಡೂ ಬೆಳಿಬೇಕು. ಬೆಳೀತಾನೆ ಪ್ಲಾಸೆಂಟಾಯಿಂದ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಬಿಡುಗಡೆ ಆಗಿ ನಮ್ಮ ಬ್ಲಡ್ಡಲ್ಲೂ ನಮ್ಮ ಯೂರಿನಲ್ಲೂ ಪ್ರೆಸೆಂಟ್ ಆಗುತ್ತೆ.
ಸೊ ಆವಾಗಲೇ ನಿಮಗೆ ಬಂದು ಯೂರಿನಲ್ಲೋ ಬ್ಲಡ್ಡಲ್ಲೋ ಗೊತ್ತಾಗೋದು. ಸೊ 45 ಡೇಸ್ ಆಫ್ಟರ್ ಬಂದು ನಿಮಗೆ ಯೂರಿನಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆ ನೀವು ಟೆಸ್ಟ್ ಮಾಡಿದ್ರೂ ಬ್ಲಡ್ಡಲ್ಲಿ ಗೊತ್ತಾಗಬಹುದೇನೋ ಗೊತ್ತಿಲ್ಲ. ಬಟ್ 45 ಡೇಸ್ ಆದಮೇಲೆ ಯೂರಿನಲ್ಲಿ ಗೊತ್ತಾಗುತ್ತೆ. ಒಂದು ವೇಳೆ ಯೂರಿನಲ್ಲಿ ಅದು ಗೋಚರ ಆಗಿಲ್ಲ ಅಂದರೆ ಬ್ಲಡ್ ಟೆಸ್ಟಲ್ಲಿ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಸೊ 22 ಡೇಸ್ಗೆ ನಿಮಗೆ ಈ ಎಲ್ಲ ಸಿಮ್ಟಮ್ಸ್. ಫಸ್ಟ್ ಒಂದು ಲೈಟಾಗಿ ನಿಮಗೆ ಲೋವರ್ ಅಬ್ಡಾಮಿನಲ್ ಪೇಯ್ನ್ ಇರುತ್ತೆ. ಎರಡನೇದು ಬಂದು ನಿಮಗೆ ಇಂಪ್ಲಾಂಟೇಷನ್ ಟೈಮಲ್ಲಿ ಸ್ಪಾಟಿಂಗ್ ಇರುತ್ತೆ. ಮೂರನೇದು ನಾಸಿಯಾ ಇರುತ್ತೆ. ನಾಲ್ಕನೇದು ನಿಮಗೆ ಬಂದು ಬ್ರೆಸ್ಟ್ ಪೇಯ್ನ್ ಇರುತ್ತೆ. ಐದನೇದು ಸುಸ್ತಿರುತ್ತೆ, ತಲೆ ಸುತ್ತಿರುತ್ತೆ. 22 ಡೇಸ್ಗೆ ಶುರು ಆಗುತ್ತೆ, ನೀವು ಗಮನಿಸ್ಬೇಕಷ್ಟೆ. ಸಿಕ್ಸ್ತ್ ಸಿಮ್ಟಮ್ಸ್ ಬಂದು ನಿಮಗೆ ಹೆವಿ ಮೂಡ್ ಕ್ರ್ಯಾಂಪ್ಸ್ ಇರುತ್ತೆ. ಹಾಗೆ ಮೂಡ್ ಬಂದು ನಿಮಗೆ ಒಂಥರ ಹಿಂಸೆ ಅನ್ನಿಸ್ತಾ ಇರುತ್ತೆ, ಕೂಗಾಡಬೇಕು, ಕಿರ್ಚಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಮೂಡ್ ಸ್ವಿಂಗ್ಸ್ ತುಂಬ ಇರುತ್ತೆ. ಈ 6 ಸಿಮ್ಟಮ್ಸ್ ನಿಮಗಿತ್ತು ಅಂದರೆ ಖಂಡಿತವಾಗ್ಲೂ ನೀವು ಪ್ರೆಗ್ನೆಂಟ್ ಅಂತ. ಯೂರಿನಲ್ಲಿ ಚೆಕ್ ಮಾಡಿ. ಒಂದು ವೇಳೆ ಯೂರಿನಲ್ಲಿ ಕೆಲವ್ರಿಗೆ ಗೊತ್ತಾಗಲ್ಲ, ಬ್ಲಡ್ ಟೆಸ್ಟ್ ಮಾಡಿ, ಬ್ಲಡ್ಡಲ್ಲಿ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ನನಗೆ ತುಂಬ ಜನ ಕಮೆಂಟ್ ಮಾಡ್ತೀರಾ, ಲೈಟಾಗಿ ಬಂದಿದೆ ಕಲರ್, ನಾನು ಪ್ರೆಗ್ನೆಂಟೇನಾ ಅಂತ. ಖಂಡಿತವಾಗ್ಲೂ ಪ್ರೆಗ್ನೆಂಟೇ ನೀವು. ಅದು ಅರ್ಲಿ ಪ್ರೆಗ್ನೆನ್ಸಿ ಸ್ಟೇಜಲ್ಲಿ ಫೇಂಟ್ ಲೈನ್ ಬರುತ್ತೆ. ಪ್ರೆಗ್ನೆನ್ಸಿ ಇನ್ನೂ ಚೆನ್ನಾಗಿ ಆಗ್ತಾ 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 ಯೂರಿನಲ್ಲಿ ಚೆನ್ನಾಗಿ ಹಾರ್ಮೋನ್ಸ್ ಗೊತ್ತಾಗುತ್ತೆ. ಸೊ ಆವಾಗ ನಿಮಗೆ ಡಾರ್ಕ್ ಲೈನ್ ಬರುತ್ತೆ. ಇಮಿಡಿಯೇಟ್ಲಿ ನೀವು ಬಂದ ಲೈಟ್ ಲೈನ್ ಬಂದ್ರೂ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಬೇಕು. ಪ್ರೆಗ್ನೆಂಟ್ ತಾನೆ ಅಂತೇಳಿ ಮನೇಲಿರೋ ಹಾಗಿಲ್ಲ. ಹಾಸ್ಪಿಟ್ಲಿಗೆ ಹೋಗಿ ಬ್ಲಡ್ ಚೆಕಪ್ಸ್ ಇರುತ್ತೆ. ಥೈರಾಯ್ಡ್ ಮತ್ತು ನಿಮಗೆ ಡಯಾಬಿಟೀಸ್ ಎಲ್ಲ ಚೆಕ್ ಮಾಡ್ತಾರೆ. ನಿಮಗೆ ಹಿಮೋಗ್ಲೋಬಿನ್ ಲೆವೆಲ್, BP ಎಷ್ಟಿದೆ ಪ್ರತಿಯೊಂದು ಚೆಕ್ ಮಾಡಿಬಿಟ್ಟು ನಿಮ್ಮ ಹೆಲ್ತ್ಗೆ ಯಾವ ಸಪ್ಲಿಮೆಂಟ್ಸ್ ಬೇಕೋ ಅದನ್ನು ಕೊಡ್ತಾರೆ. ಡಯಟ್ ಹೇಳ್ತಾರೆ, ಅದನ್ನು ಫಾಲೋ ಮಾಡ್ಕೋಬೇಕು. ಇನ್ನೂ 3 ಮಂತ್ ಆಗಲಿ 4 ಮಂತ್ ಆಗಲಿ ಅಂತೆಲ್ಲ ಮನೇಲಿ ವೆಯ್ಟ್ ಮಾಡೋ ಹಾಗಿಲ್ಲ. ನಿಮಗೆ ಪ್ರೆಗ್ನೆನ್ಸಿ ಅಂತ ಗೊತ್ತಾಗಿದ ತಕ್ಷಣ ಹಾಸ್ಪಿಟ್ಲಿಗೆ ನೆಕ್ಸ್ಟ್ ಡೇ ಹೋಗಲೇಬೇಕು ಹಾಸ್ಪಿಟ್ಲಿಗೆ. ಇಲ್ಲ ಬೆಳಗ್ಗೆ ಚೆಕ್ ಮಾಡಿದ್ದೀರಾ ಪಾಸಿಟಿವ್ ಗೊತ್ತಾಯಿತು ಅಂದರೆ ಬೆಳಗ್ಗೆನೇ ಹೊರಟ್ಬಿಡಿ. ಯಾವಾಗ ಚೆಕ್ ಮಾಡಬೇಕು, ನಿಮಗೆ ಕರೆಕ್ಟಾಗಿರುವಂಥ ಅಕ್ಯುರೇಟ್ ಪ್ರೆಗ್ನೆನ್ಸಿ ಟೆಸ್ಟ್ ಗೊತ್ತಾಗಬೇಕು ಅಂದರೆ ಅರ್ಲಿ ಮಾರ್ನಿಂಗ್ ಯೂರಿನ್. ಅರ್ಲಿ ಮಾರ್ನಿಂಗ್ ನೀವು ಎದ್ದಿದ ತಕ್ಷಣ 6 ಗಂಟೆನೋ 5 ಗಂಟೆನೋ 7 ಗಂಟೆನೋ ನೀವು ಯಾವಾಗಾದರೂ ಎದ್ದೋಳಿ. ಅರ್ಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ಯೂರಿನ್ ತೆಗೆದು ಟೆಸ್ಟ್ ಮಾಡಿಬಿಡಿ. ಅದರಲ್ಲಿ ಕ್ಲಿಯರ್ಡಾಗಿ ಗೊತ್ತಾಗುತ್ತೆ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಬಾಣಂತನ ಚಾನಲ್ ಕೂಡ ಇದೆ, ವ್ಲಾಗ್ ಚಾನಲ್ ಕೂಡ ಇದೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬೈ.